ನನ್ನ ಪ್ರಾಣಕ್ಕೆ ಪ್ರಾಣವಾಗಿರುವ ನನ್ನ ಮಾವನನ್ನು ಈ ಸ್ಥಿತಿಗೆ ತಂದಿರುವ ಅರ್ಜುನನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅವನನ್ನು ಸಾಯಿಸಿಯೇ ತೀರುವೆ. ಅವನ ಪ್ರಾಣವನ್ನು ತೆಗೆಯಲು ಒಂದು ಕ್ಷಣ ಸಾಕು. ಆ ಕ್ಷಣಕ್ಕೋಸ್ಕರ ಪ್ರತಿ ಕ್ಷಣ ಕಾಯುತ್ತಾ ಇರುವೆ ಗುರುದೇವ. ಅಜ್ಜಿ ಬೇಡಮ್ಮ, ಅವಳು ಕೊಡು. ಚಿಕ್ಕಮ್ಮ ತಗೊಳ್ಳಿ. ನೀನಂದ್ರೆ ಬೇಡ. ಆದಿತ್ಯ, ಇಬ್ರು ಆ ಗರುಡ ಗುಹೆ ಹತ್ರಕ್ಕೂ ಎಲ್ಲಿಗೋ ಹೋಗಿದ್ದಾರೆ. ಹೋದವ್ರು ಇನ್ನೂ ಬಂದಿಲ್ಲ. ಏನಾಯ್ತೋ ಏನೋ ಅರ್ಥ ಆಗ್ತಾ ಇಲ್ಲ. ಅಮ್ಮ, ಅವ್ರು ಹೋದ ಜಾಗಕ್ಕೆ ನಾವು ಹೋಗಿ ನೋಡೋಣ ಬಾ ಅಮ್ಮ. ಆದಿತ್ಯ, ಕನಿಷ್ಠ ನೀನಾದ್ರೂ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು. ಅಲ್ಲಿ ನನ್ನ ಮಗ ಹೇಗಿದ್ದಾನೋ ಏನ್ ನಡೆದಿದೆಯೋ ನನಗೆ ಗೊತ್ತಾಗ್ಬೇಕಲ್ವಾ? ಮಾತಾಡದೆ ಮೌನವಾಗಿದ್ದೀರಾ ಯಾಕೆ? ಅತ್ತೆ, ನಮ್ಗೇನು ಆಗದೆ ನಾವು ವಾಪಸ್ ಬರ್ತೀವಿ ಅಂತ ಭೈರವಿ ಮೆಸೇಜ್ ಮಾಡಿದ್ಲು ಅತ್ತೆ. ನಾವು ಭಯ ಪಡ್ತೀವಿ ಅಂತ ಆ ರೀತಿ ಹೇಳಿರ್ಬಹುದು. ನಾವ್ ಈಗ್ಲೇ ಹೋದ್ರೆ ಆಗೋ ತೊಂದ್ರೆ ಏನೂ ಇಲ್ವಲ್ಲ. ಅಮ್ಮ, ನೀನಾದ್ರೂ ಹೇಳಮ್ಮ. ಆದಿತ್ಯ, ಹೋಗೋಣ ಬಾಪ, ಹೋಗೋಣ ಬಾ ಆದಿತ್ಯ. ಭಾವ, ಭೈರವಿ, ನಿಮ್ಗೇನು ಆಗಿಲ್ಲ ತಾನೆ? ಏನಮ್ಮ, ನಾಗಮ್ಮಲಿಗೆ ಬಂದಿದ್ಲಾ? ಭೈರವಿ, ಅರ್ಜುನ್, ನಿಮ್ಗೇನು ಆಗಿಲ್ಲ ಅಲ್ವಮ್ಮ? ಎಲ್ಲ ನೀವ್ ಅನ್ಕೊಂಡ್ ಹಾಗೆ ನಡೆದಿದೆ ತಾನೆ? ಹೇಳಮ್ಮ. ಇಲ್ಲ ಅಜ್ಜಿ, ನಾನು ಅನ್ಕೊಂಡಿದ್ವೊಂದು, ಅಲ್ಲಾಗಿದ್ದಿನ್ನೊಂದು. ಏನ್ ನಡೀತು ಭೈರವಿ? ಏನಾಯ್ತು ಹೇಳು. ನಾಗಮ್ಮ ಅಲ್ಲಿಗೆ ಬರ್ಲಿಲ್ಲ. ನಾವ್ ಹೋದ ಜಾಗಕ್ಕೆ ನಾಗಮ್ಮ ಬರಕ್ಕಾಗಲ್ಲ ಅಂತ ಮಾಯ ಮಾಡಿದ್ಲು. ಮಾಯ ಮಾಡಿದ್ಲಾ? ಏನ್ ಮಾಡಿದ್ಲು? ನಾಗಮ್ಮನಿಗೆ ನಾವೆಲ್ಲಿದ್ದೀವೇನೋ ನಿಜ ಗೊತ್ತಾಗಿದೆ ಅಂತ ನೀವು ಫೋನ್ ಮಾಡಿದ್ರಲ್ಲ ಬಾಬಾ. ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಇದು ಭಾವ ನಡೆದಿದ್ದು. ನಾಗಮ್ಮ ಹೀಗೆಲ್ಲ ಮಾಡಿದ್ಲು. ನಾಗಮ್ಮ ಅಲ್ಲಿಗೆ ಬರೋಕ್ಕಾಗದೆ ಇರೋದ್ರಿಂದ ಆ ತರ ಮಾಯ ಮಾಡಿರ್ಬಹುದು. ಅದೇ ನೀವಿರೋ ಜಾಗ ತಿಳ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಏನಾಗಿರ್ತಿತ್ತು ಅರ್ಜುನ್? ನಾನು ಆಗಿಂದ ಹೇಳ್ತಾನೆ ಇದ್ದೀನಿ. ನನ್ನ ಮಾತು ಯಾರಾದ್ರೂ ಕೇಳ್ತಿದ್ದೀರಾ? ನನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ನೀವಿಬ್ರು ಜೀವಂತವಾಗಿ ಆಚೆ ಬಂದ್ರಿ. ಇಲ್ತಿದ್ರೆ ಅತ್ತೆ, ಸಂಕಟ ಪಡ್ಬೇಡಿ. ನಿಮ್ಗೊಂದು ಮಾತು ಹೇಳ.
ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಅವ್ರ ಅನುಗ್ರಹದಿಂದಾನೇ ನಾಗಮ್ಮನ ಎದುರಿಸ್ತಾ ನನ್ ಗಂಡನ್ನ ಕಾಪಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಏನೋ ಒಂದ್ ಮಾಡಿ ಈ ಸಮಸ್ಯೆನೂ ಕೂಡ ನಾನ್ ಪರಿಹರಿಸ್ಕೊಳ್ತೀನಿ ಅತ್ತೆ. ನನಗ ನಂಬಿಕೆ ಇದೆ ಅತ್ತೆ, ನೀವು ಸಂಕಟ ಪಡಬೇಡಿ. ಏನ್ ನಂಬಿಕೆನೋ ಏನೋಮ್ಮ, ಪ್ರತಿ ಕ್ಷಣ ನಡೀತಾ ಇರೋದನ್ನ ನೋಡ್ತಿದ್ರೆ ನನ್ಗೆ ಅಮ್ಮ 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 ಪ್ಲೀಸ್ ಅಮ್ಮ, ನನಗೇನು ಆಗಿಲ್ಲ ಅಲ್ವಾ? ನೋಡು ನಾನು ಚೆನ್ನಾಗೇ ಇದ್ದೀನಲ್ವಾ? ಪ್ಲೀಸ್. ಅಮ್ಮ, ನಾಗಮ್ಮ ಮಾಯ ಮಾಡಿದ್ಲೇ ಹೊರತು ನನಗೇನು ಮಾಡೋಕ್ಕಾಗಲಿಲ್ಲ. ಅಂದರೆ ಭೈರವಿ ಪ್ರಾರ್ಥನೆ ಮಾಡಿರೋ ದೇವರುಗಳು ನನ್ನ ಕಾಪಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಇಲ್ಲಿಂದ ನನಗೇನು ಆಗೋದಿಲ್ಲಮ್ಮ. ಪ್ಲೀಸ್ ನೀನು ಆತಂಕ ಪಡಬೇಡ. ನಾಗಮ್ಮ ನೀವಿರೋ ಜಾಗಕ್ಕೆ ಬರ್ದೇ ಇರೋ ಪರಿಸ್ಥಿತಿಲಿದ್ರು ನಿಮ್ಮ ಶೋಭನ ನಿಲ್ಸಿದಾಳೆ ಅಂದಮೇಲೆ ನಿಮ್ಮ ಶೋಭನ ಯಾವತ್ತೂ ನಡೆಯೋದಿಲ್ಲ ಅಂತ ಅರ್ಥ. ಭೈರವಿ, ಈ ವಿಷಯನೆಲ್ಲ ಆಮೇಲೆ ಮಾತಾಡ್ಬೋದು. ನಿಮ್ಗೆ ತುಂಬಾ ಸುಸ್ತಾಗಿರುತ್ತೆ. ಮೊದಲು ಒಳಗೆ ಹೋಗಿ ಅರ್ಜುನ್ ಕೂಡ ಕರ್ಕೊಂಡು ಹೋಗು. ಏನಂದ್ರೆ ಪೌರಾಣಿಕ ಸಿನಿಮಾದಲ್ಲಿರೋ ಥರ ಅಲ್ಲಿ ಅಷ್ಟು ಮಾಯ ನಡೆದಿದೆಯಲ್ಲ ರೀ, ಅದು ಖಂಡಿತ ನಾಗಮ್ಮನ ಕೆಲಸನೇ ಆಗಿರುತ್ತೆ. ಅಲ್ಲ, ಅಂಥ ದೊಡ್ಡ ರಾಮಾಯಣ ಆಗಿದೆ ಅಂದ್ರೆ ಅವ್ರ ಶೋಭನ ಇನ್ಯಾವತ್ತಿಗೂ ಆಗೋದೇ ಇಲ್ಲ ಅಲ್ವೇನ್ರಿ? ಕಾಮಿಡಿ ಸಿನಿಮಾ ನೋಡಿ ದೆವ್ವದ ಸಿನಿಮಾ ನೋಡಿದವ್ರ ತರ ಮುಖ ಹಾಗೆ ಮಾಡ್ಕೊಂಡಿದ್ದೀರಲ್ಲ ರೀ, ಇದು ನಾವು ಸಂತೋಷ ಪಡ್ಬೇಕಾದ ವಿಷಯ ಅಲ್ವಾ? ನಾಗಮ್ಮ ಅವರಿಬ್ರು ಶೋಭನ ಆಗದೆ ಇರೋ ತರ ತಡಿತಿದ್ರು. ಅವರಿಬ್ರು ಗಂಡ ಹೆಂಡತಿ ಆಗಿರೋದು ನನಗಿಷ್ಟ ಆಗ್ತಿಲ್ಲ. ಏನಾದ್ರೂ ಮಾಡಿ ಆ ಅರ್ಜುನ್ನ ಮುಗಿಸ್ಬಿಡ್ಬೇಕು. ಅವನೊಬ್ಬ ತೊಲಗ್ದ ಅಂದ್ರೆ ನಮಗಿನ್ಯಾವ ಸಮಸ್ಯೆನೂ ಇರೋಲ್ಲ. ಈಗ ಏನೇ ಆದ್ರೂ ನಮ್ಮೇಲೆ ಅನುಮಾನ ಬರುತ್ತಲ್ಲ ರೀ. ನಾಗಮ್ಮ ಅರ್ಜುನ್ನ ಎಷ್ಟು ಸಲ ಸಾಯಿಸೋಕ್ ಪ್ರಯತ್ನ ಪಟ್ರು ಆ ಭೈರವಿ ಅಡ್ಡ ಬರ್ತಾನೆ ಇದ್ದಾಳೆ. ಅದಕ್ಕೆ ಆ ನಾಗಮ್ಮ ಮಾಯ ಮಾಡೋ ಮೋಸ ಮಾಡೋ ಅರ್ಜುನ್ನ ಸಾಯಿಸ್ಬೇಕು ಅಂತಿದ್ದಾಳೆ. ಅದರಿಂದ ಆ ಅರ್ಜುನ್ ಯಾವ ರೀತಿ ಸತ್ರು ನಾಗಮ್ಮನ ಮೇಲೆ ಅನುಮಾನ ಬರುತ್ತೆ ಹೊರತು ನಮ್ಮ ಮೇಲೆ ಯಾರೊಬ್ಬರಿಗೂ ಅನುಮಾನ ಬರೋದಿಲ್ಲ. ಹೌದ್ರಿ, ನೀವ್ ಹೇಳೋದು ಕೂಡ ನಿಜಾನೇ. ಅದಕ್ಕೆ ಅವನನ್ನ ನಾನೇ ಎತ್ತು ಬಿಡ್ತೀನಿ. ಹೇಗೆ ಎತ್ತಬೇಕು ಅನ್ನೋದನ್ನ ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ನೋಡಮ್ಮ ಶಕುಂತಲ, ನಡೆದು ಹೋಗಿದ್ದರ ಬಗ್ಗೆ ಎಷ್ಟು ಹೊತ್ತು ಅಂತ ಯೋಚನೆ ಮಾಡ್ತೀಯ ಹೇಳು? ಆ ದೇವ್ರ ದಯೆಯಿಂದ ಆ ಗರುಡ ಗುಹೆ ಹತ್ರ ಅರ್ಜುನ್ಗೂ ಭೈರವಿಗೂ ಏನೂ ಆಗಿಲ್ಲ ಅಲ್ವಾ? ಅವರಿಬ್ರು ನಮ್ ಕಣ್ಮುಂದೆನೇ ಇದಾರಲ್ವಮ್ಮ. ಅದ್ರ ಬಗ್ಗೆನೇ ಯೋಚನೆ ಮಾಡಿ ನೊಂದ್ಕೋಬೇಡಮ್ಮ.
ನಮಸ್ಕಾರ ಅನ್ನಪೂರ್ಣಮ್ಮ ಅವರೇ. ಅನ್ನಪೂರ್ಣಮ್ಮ, ಅಲ್ಲಿ ನಿಂತಿದ್ದೀರಲ್ಲ, ಬನ್ನಿ. ನಮಸ್ಕಾರ ಅನ್ನಪೂರ್ಣಮ್ಮ ಅವರೇ. ಅನ್ನಪೂರ್ಣಮ್ಮ, ಏನ್ ಈ ಕಡೆ ಬಂದ್ರಿ? ಇವತ್ತು ನಮ್ ತಂಗಿಗೆ ಸೀಮಂತ ಮಾಡ್ತಾ ಇದೀವಮ್ಮ. ಅದಕ್ಕೆ ಕುಂಕುಮ ಕರಿಯೋಣ ಅಂತ ಬಂದ್ವಿ. ನೀವು ತಪ್ಪದೆ ಬರ್ಬೇಕು. ಅಮ್ಮ, ಸಾಯಂಕಾಲದ ಹೊತ್ತಿಗೆ ಎಲ್ರು ಬಂದ್ಬಿಡಿ. ಬರ್ಬೇಕಮ್ಮ. ಬರ್ತೀವಿ. ಆಯ್ತಮ್ಮ. ಒಂದ್ ನಿಮಿಷ ಇರಮ್ಮ. ಏನಮ್ಮ? ನನ್ ಮಗಳಿಗೆ ಕೌಸಲ್ಯಗೆ ಕುಂಕುಮ ಇಟ್ಟು ಕರೆದಿದ್ದೀರಾ, ಆದ್ರೆ ನನ್ ಮೊಮ್ಮಗಳನ್ನ ಕರೀದೆ ಹೋಗ್ತಾ ಇದ್ದೀರಲ್ಲಮ್ಮ. ಕ್ಷಮಿಸ್ರಮ್ಮ, ಭೈರವಿನ ಕರಿಬಾರ್ದು ಅಂತಾನೆ ಕರೀಲಿಲ್ಲ ಕಣಮ್ಮ. ಅದೇನು, ನನ್ನ ಹೆಂಡ್ತಿನ ಯಾಕೆ ಕರಿಬಾರ್ದು? ಅದೇನಪ್ಪ, ನಿಮ್ ಮನೆ ದೇವತೆ ನಾಗಮ್ಮ ನಿನ್ನ ಸಾಯಿಸ್ಬೇಕು ಅಂತಿದ್ದಾಳಲ್ಲ, ಆ ವಿಷಯನ ನಿನ್ನ ಮದ್ವೆಲಿ ನಾವು ಕಣ್ಣಾರ ನೋಡಿದೀವಿ. ನಿನ್ ಗಂಡನ್ ಪ್ರಾಣಕ್ಕೆ ಅಪಾಯ ಇದೆ ಅಂದ್ರೆ ನಿನ್ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ತಾನೇ? ಅಂತ ದೋಷ ಇರೋರ್ನ ಇಂಥ ಶುಭ ಕಾರ್ಯ ಕರೆದ್ರೆ ಒಳ್ಳೇದಾಗಲ್ಲ ಕಣಮ್ಮ. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಶೋಭನ ಆಗಿಲ್ಲ ಅಂದ್ರೆ ಹುಡುಗಿ ಜಾತಕ ಸರಿ ಇಲ್ಲ ಅಂತ ತಾನೇ ಅರ್ಥ. ಶುಭ ಕಾರ್ಯಕ್ಕೆ ಕಷ್ಟ, ಗಂಡಾಂತರ, ದೋಷ ಇರೋರ್ನ ಕರೆದ್ರೆ ನಮಗ್ ಒಳ್ಳೇದಾಗಲ್ವಲ್ಲಮ್ಮ. ಅದಕ್ಕೆ ಕರೀಲಿಲ್ಲ ಕಣಮ್ಮ, ಬೇಜಾರ್ ಮಾಡ್ಕೋಬೇಡ. ಆದ್ರೆ ನೀವು ಮಾತ್ರ ಸಾಯಂಕಾಲ ತಪ್ಪದೆ ಮನೆಗ್ ಬಂದ್ಬಿಡಿ. ನಡಿಯಕ್ಕ. ಹಲೋ, ಇಲ್ಲಿ ನೋಡಿ, ನಿಂತ್ಕೊಳ್ಳಿ. ಮಾವ, ಮಾವ, ಮಾವ ನಿಂತ್ಕೊಳ್ಳಿ. ಮಾವ ಇಲ್ಲಿ ನೋಡಿ, ನಿಂತ್ಕೊಳ್ಳಿ ಅನ್ನಲ್ಲ, ನಿಂತ್ಕೊಳ್ಳಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಬಾಯಿ ಬಂದಾಗ ಮಾತಾಡ್ತಿದ್ದೀರಾ? ನಿಮ್ಗೆ ಬುದ್ಧಿ ಇಲ್ವಾ? ನಿಮ್ಗೆ ಸ್ವಲ್ಪ ಯೋಚನೆ ಮಾಡಕ್ ಬರಲ್ವಾ? ಎಷ್ಟಕ್ಕೂ ಹೀಗೆಲ್ಲ ನಡ್ಕೊಳ್ತಾರ? ಮಾವ ಬಿಟ್ಬಿಡಿ ಮಾವ. ಬರ್ವಿ, ಅವ್ರು ನೋಡಿ ಹೇಗ್ ಮಾತಾಡ್ತಾ ಇದಾರೆ ಅಂತ ಹಾಗ ಹೇಳೋದು. ಮಾವ ನಿಲ್ಸು ಮಾವ. ಅಮ್ಮ ನೀವು ಹೊರಡಿ ಪ್ಲೀಸ್. ಭೈರವಿ, ಅವ್ರನ್ನ ಹೋಗು ಅಂದ್ಬಿಟ್ಟಿಯಲ್ಲ, ಅವ್ರು ಹೇಗ್ ಮಾತಾಡೋದು ನೋಡಿದ್ಯಾ? ಬಿಟ್ಬಿಡಿ ಮಾವ. ಅವ್ರೇನಂದ್ರು ಅಂತ ನೋಡ್ದೆ ತಾನೆ? ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಅವ್ರನ್ನ. ನಿಲ್ಸು ಮಾವ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಅರೆ, ತಲೆ ಕೆಡಿಸ್ಕೋಬಾರ್ದು ಅಂತಿದ್ಯಲ್ಲ, ಇಷ್ಟಕ್ಕೂ ಅವರು. ಮಾವ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾ ಇದೀರಲ್ವಾ? ಅವ್ರ ತಲೆ ಕೆಟ್ಟು ಬಾಯಿ ಬಂದ ಹಾಗೆ ಮಾತಾಡಿ ಹೋದ್ರು. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ. ಇನ್ನೊಬ್ರು ಏನ್ ಅನ್ಕೋತಾರೋ ಅನ್ನೋ ಯೋಚನೆ ಕೂಡ ಇಲ್ಲದೆ ಮಾತಾಡೋರ್ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು ಭೈರವಿ. ಭೈರವಿ, ಅವ್ರ ಯೋಚನೆಗಳನ್ನ, ನಂಬಿಕೆಗಳನ್ನ ಎದುರುಗಡೆ ಇರೋರ್ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ಲ. ಬಿಟ್ಬಿಡಮ್ಮ. ಅಣ್ಣ, ನೀವ್ಯಾರು ನನ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಒಂದರ್ಥದಲ್ಲಿ ಅವ್ರು ಹೇಳಿದ್ ನಿಜಾನೇ. ಅವರು ಹಾಗೆ ಮಾತಾಡಿ ಈ ಗಂಡಾಂತರದಿಂದ ಹೇಗೆ ಗೆಲ್ಬೇಕು ಅಂತ, ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ವಿಷಯನ ಅವರು ನನಗೆ ಜ್ಞಾಪಿಸಿದ್ದಾರೆ. ಆ ರೀತಿಲಿ ನೋಡಿದ್ರೆ ಪರೋಕ್ಷವಾಗಿ ಅವ್ರು ನನಗೆ ಸಹಾಯ ಮಾಡಿದ್ದಾರೆ. ಇದರಲ್ಲಿ ನೊಂದ್ಕೊಳ್ಳೋ ವಿಷಯ ಏನೂ ಇಲ್ಲ. ಇಷ್ಟಕ್ಕೂ
ಅವ್ರು ಅಂದಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವ್ಯಾರೂ ನೊಂದ್ಕೋಬೇಡಿ. ನೀವೆಲ್ಲರೂ ಆ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನಿಮ್ ಮನ್ಸನ್ನ ಹಾಳು ಮಾಡ್ಕೋಬೇಡಿ. ಭೈರವಿ, ಭೈರವಿ, ಒಂದ್ ನಿಮಿಷ ಇರಮ್ಮ. ಗಾಯ ಇನ್ನೂ ವಾಸಿಯಾಗಲಿಲ್ಲವೇ ತಾಯಿ? ಈಗ ನನಗಾಗಿರುವ ಗಾಯ ಸಮಸ್ಯೆ ಅಲ್ಲ ಗುರುದೇವ. ನನ್ನ ಮಾವನನ್ನು ಬದುಕಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ಆ ಅರ್ಜುನನ್ನು ಸಾಯಿಸಲಾಗಲಿಲ್ಲ. ಅದೇ ನನ್ನ ನೋವು. ಒಂದು ಪ್ರಯತ್ನವನ್ನು ಕೂಡ ಗೆಲ್ಲಲಾಗಲಿಲ್ಲ ಎಂದರೆ ಖಂಡಿತವಾಗಿ ಅದು ನನ್ನ ಅಸಮರ್ಥತೆ ಆಗಿರುವುದು. ನನ್ನ ಮೇಲೆ ನನಗೆ ಅಸಹ್ಯವೆನಿಸುತ್ತಿದೆ ಗುರುದೇವ. ಫಲಿತಾಂಶ ಎನ್ನುವುದು ಒಂದು ಸಮರ್ಥನೆಯ ಮೇಲೆ ಆಧಾರವಾಗಿರುವುದಿಲ್ಲ ತಾಯಿ. ಪರಿಸ್ಥಿತಿಯ ಪ್ರಭಾವದ ಮೇಲೂ ಕೂಡ ಆಧಾರವಾಗಿರುತ್ತದೆ. ಬುದ್ಧಿವಂತಿಕೆ ಪರಾಕ್ರಮ ಇದ್ದಾಕ್ಷಣ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಾಗುವುದಿಲ್ಲ. ಕೆಲವನ್ನು ಸಾಧಿಸಿಕೊಳ್ಳಲು, ಕೆಲವನ್ನು ಪರಿಹಾರ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನೀವು ಹೇಳುತ್ತಿರುವುದು ಸತ್ಯವೇ ಗುರುದೇವ. ಆದರೆ ನನ್ನ ಮಾವನನ್ನು ಬದುಕಿಸಿಕೊಳ್ಳಲು ಕಾಯುವಷ್ಟು ಸಮಯವಿಲ್ಲವಲ್ಲ. ಸತ್ಯ. ಅವಕಾಶಕ್ಕಾಗಿ ಎದುರು ನೋಡುವುದಕ್ಕಿಂತ ಕೆಲವು ಅವಕಾಶಗಳನ್ನು ನಮಗೆ ನಾವೇ ಸೃಷ್ಟಿ ಮಾಡಿಕೊಳ್ಳಬೇಕು. ಅಂದುಕೊಳ್ಳುವುದನ್ನು ಸಾಧಿಸಿಕೊಳ್ಳಲು ಈಗ ಅಷ್ಟು ಸಮಯ ಇಲ್ಲವಾದ್ದರಿಂದ ಪ್ರತಿ ಕ್ಷಣ ಕೂಡ ನಿನಗೆ ಬೆಲೆ ಬಾಳುವುದು ಅಮೂಲ್ಯವಾಗಿರುತ್ತದೆ. ನೀನು ಇಲ್ಲಿಯೇ ಇದ್ದರೆ ಅಂದುಕೊಳ್ಳದೇ ಇರುವ ಯಾವುದೋ ಒಂದು ಕ್ಷಣ ನಿನಗೆ ಅನುಕೂಲವಾಗಿ ಬದಲಾಗುವ ಅವಕಾಶವಿರುತ್ತದೆ. ಅಂತಹ ಅವಕಾಶ ಬಂದಾಗ ಒಂದು ಕ್ಷಣ ಕೂಡ ತಡ ಮಾಡದೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ನೀವು ಹೇಳುತ್ತಿರುವುದು ಸತ್ಯವೇ ಗುರುದೇವ. ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ತಿಂಗಳು, ವಾರಗಳು, ದಿನಗಳು ಸಮಯ ಬೇಕಾಗುವುದು. ಆದರೆ ಅದೇ ಪ್ರಾಣವನ್ನು ತೆಗೆಯುವುದಕ್ಕಾಗಿ ಒಂದು ಕ್ಷಣ ಸಾಕು. ಕ್ಷಮಿಸ್ರಮ್ಮ, ಭೈರವಿನ ಕರಿಬಾರ್ದು ಅಂತಾನೆ ಕರೀಲಿಲ್ಲ ಕಣಮ್ಮ. ನಿನ್ ಗಂಡನ್ ಪ್ರಾಣಕ್ಕೆ ಅಪಾಯ ಇದೆ ಅಂದ್ರೆ ನಿನ್ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ತಾನೆ. ಅಂತ ದೋಷ ಇರೋರ್ನ ಇಂಥ ಶುಭ ಕಾರ್ಯ ಕರೆದ್ರೆ ಒಳ್ಳೇದಾಗಲ್ಲ ಕಣಮ್ಮ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಮಾವ? ಹೇಳು ಮಾವ. ನಿನ್ ಬಗ್ಗೆನೆ. ನನ್ ಬಗ್ಗೆನಾ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ನ ಕಾರಣಕ್ಕೆ ನೀನು ಅವಮಾನ ಅನುಭವಿಸ್ಬೇಕಾಗಿ ಬಂತಲ್ವಾ?